ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತಿನ ಹೋರಾಟ ಏನಪ್ಪ ಅಂತಂದರೆ ಏನು KPSC ಆಗ್ತಿರೋಂಥ ಒಂದು ಭ್ರಷ್ಟಾಚಾರ, ಅದರಲ್ಲಿ ವೆಟರ್ನರಿ ಆಫೀಸರಲ್ಲಿ ವಿತ್ ಪ್ರೂಫ್ ತೊಗೊಂಡು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. 2 FIR ನಾವು CBI ತನಿಖೆ ಮಾಡಿ ಅಂತ ಹೇಳಿದ್ರೆ ಅದನ್ನು CID ತನಿಖೆ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದೇನಪ್ಪ ಅಂತಂದರೆ ಅದನ್ನು CBI ತನಿಖೆ ಮಾಡಿ. ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರ ಆಗಿದೆ. KPSC ಇರೋಂಥ ಮೆಂಬರ್ಸ್ ಇರ್ಬೋದು, 16 ಜನ ಮೆಂಬರ್ಸು ಮತ್ತು ಅಧಿಕಾರಿಗಳು, ಇದರಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಇದನ್ನು CBI ತನಿಖೆ ಆಗಲೇಬೇಕು. ಯಾಕೆ ಅಂತಂದರೆ ಈ ಒಂದು ಡಿಗ್ರಿಯಲ್ಲಿ ಆ ಒಂದು 2-3 ಸತಿ 4 ಸತಿ ಫೇಲ್ ಆಗಿರೋಂಥವ್ರು ಎಲ್ಲ ಟಾಪರ್ಸ್ ಇದ್ದಾರೆ. GM ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿರೋಂಥವ್ರು ಎಲ್ಲರೂ ಭ್ರಷ್ಟಾಚಾರದಿಂದ ಸೆಲೆಕ್ಟ್ ಆಗಿರೋಂಥವ್ರು. ಅಂದರೆ ಮ್ಯಾಕ್ಸಿಮಮ್ 300-350 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. 10 ವರ್ಷ ಓದಿರೋರು ಇಲ್ಲಿ 230-250 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 600 ಮಾರ್ಕ್ಸ್ಗೆ. ಆದರೆ ಇಲ್ಲಿ ದುಡ್ಡು ಕೊಟ್ಟವ್ರಿಗೆ 490, 480, 470 ಮಾರ್ಕ್ಸ್ ಕೊಟ್ಟು ಇವ್ರನ್ನ ಲಿಸ್ಟಲ್ಲಿದ್ದಾರೆ. ಅವರೇ ಟಾಪರ್ಸು. ಅವ್ರಿಗೇನೋ ಗೊತ್ತಿರಲ್ಲ, ಅವರೇ ಟಾಪರ್ಸ್ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ವೆಟರ್ನರಿ ಆಫೀಸರ್ ಇದೆ. ಮತ್ತು ಒಂದೇ ಪಕ್ಕದ ಊರಲ್ಲಿ ಸೇಮ್ ಸ್ಕೋರು 466.5, 466.5 ಹೆಂಗೆ ಸಾಧ್ಯ? ಅದು MCQ. ಅಂದರೆ ಸೇಮ್ ಪಕ್ಕದಲ್ಲಿ ಇಬ್ಬರಿಗೂ ಕ್ವಶನ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ ಇದೆ. ಮತ್ತು ಇವತ್ತು ಮೆಜಾರಿಟಿ ಒಂದು ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅವ್ರ ಮನೆ ಹತ್ರ ಹುಡಿಕೊಂಡೋಗಿ ಇವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡಿದ್ದಾರೆ. OMR ಸ್ಕ್ಯಾಮ್, OMR ತಿದ್ದುಪಡಿ ಆಗಿದೆ. OMR ಆಚೆ ತೊಗೊಂಬಂದು ಅದನ್ನು ಫಿಲ್ ಮಾಡಿ ಒಳಗಡೆ ತೊಗೊಂಡೋಗಿಟ್ಟಿರೋಂಥದ್ದು ನಾವು ನೋಡಿದ್ದೀವಿ. ಆ ಥರ ಕೂಡ ಇದೆ. ನಾವು ಮತ್ತು KS ಎಕ್ಸಾಮಲ್ಲಿ ಮೆಂಬರು ಅಂದರೆ KPSC ಚೇರ್ಮನ್ ಮೇಲೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಸುಮಾರು 6 ತಿಂಗಳಿಂದ ಅವ್ರನ್ನ ಗವರ್ನರ್ ಸಸ್ಪೆಂಡ್ ಮಾಡಿದ್ರು. ಯಾಕೆ ಅಂತಂದರೆ ಸ್ವಂತ ಮಗಳೇ 40,000 ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಸೆಲೆಕ್ಟ್ ಮಾಡಿರೋಂಥದ್ದು. ಮತ್ತು 50 ಪೋಸ್ಟು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು, ಇಬ್ಬರು ಮಕ್ಕಳು ಒಂದೇ 50 ಪೋಸ್ಟಲ್ಲಿ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಯಾರು ಸೆಲೆಕ್ಟ್ ಆಗ್ದಿರೋ ಸೆಲೆಕ್ಟ್ ಆಗ್ತಾರೆ. ಮತ್ತು KS ಎಕ್ಸಾಮ್ಸಲ್ಲಿ ಇರೋದು 384 ಪೋಸ್ಟು. ಆ 384 ಪೋಸ್ಟಲ್ಲಿ ಇಂಟರ್ವ್ಯೂಯಲ್ಲಿ ಮೋರ್ ದೆನ್ 300 ಕ್ಯಾಂಡಿಡೇಟ್ಸು ಬರೀ ದುಡ್ಡು ಕೊಟ್ಟವರೇ ಸೆಲೆಕ್ಟ್ ಆಗೋಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ನಾನು FIR ಮಾಡಿಸಿದೆ. ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿ ಜುಲೈ 3ನೇ ತಾರೀಕು ಪ್ರಿಲಿಮಿನರಿ ಎನ್ಕ್ವೈರಿಗೆ ಹಾಕಿದ್ದೀನಿ. ಆ KPSC ಮೆಂಬರ್ಸ್ ಭೋಜ್ಯ ನಾಯ್ಕು ಮತ್ತು ಶಾಂತ ಹೊಸ್ಮನಿ ಇಬ್ಬರೂ, ಭೋಜ್ಯ ನಾಯ್ಕು ಅನ್ನಪನ್ನ ಕ್ಯಾಂಡಿಡೇಟ್ಸಲ್ಲಿ ಬರೀ 25 ಮಾರ್ಕ್ಸ್ ಇಂಟರ್ವ್ಯೂಗೆ 1.5 ಕೋಟಿ ಇದು ಮಾಡಿದ್ದಾರೆ. ಅಂದರೆ ಅಗ್ರಿಮೆಂಟ್ ಅವ್ರದ್ದು ಮೆಂಬರು 75 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅವರು, ಭೋಜ್ಯ ನಾಯ್ಕು. ಇನ್ನೊಬ್ಬರು ಮೆಂಬರು ಶಾಂತ ಹೊಸ್ಮನಿ ಅಂತ ಹೇಳ್ಬಿಟ್ಟು. ಮಮಿತಾ ಅನ್ನೋ ಕ್ಯಾಂಡಿಡೇಟು ಇಂಟರ್ವ್ಯೂ ಸೇಮ್ ಪ್ಯಾನಲ್ಲು. ಶಾಂತ ಹೊಸ್ಮನಿ ಯಾವ ಇಂಟರ್ವ್ಯೂ ಪ್ಯಾನಲ್ ಇತ್ತು ಅದೇ ಪ್ಯಾನಲ್ಗೆ ಮಮಿತಾ ಅನ್ನೋ ಕ್ಯಾಂಡಿಡೇಟು ಇಂಟರ್ವ್ಯೂ ಹೋಗಿದ್ದು. ನಂಬರ್ ಆಫ್ ಟೈಮ್ಸ್ ಫೋನಲ್ಲಿ ಮಾತಾಡಿ ಮಾರ್ಕ್ಸ್ ಹಾಕ್ಸ್ಕೊಂಡು ಫುಲ್ ಮಾರ್ಕ್ಸ್ ಹಾಕ್ಸ್ಕೊಂಡು 70ರಿಂದ 80 ಲಕ್ಷ ದುಡ್ಡು ಕೊಟ್ಟು ಮಾರ್ಕ್ಸ್ ಹಾಕ್ಸ್ಕೊಂಡಿದ್ದಾರೆ. ಇವತ್ತು ಆ ಒಂದು ಅಷ್ಟು ಹಗರಣ ಆಗಿದೆ KPSCಲಿ. KS ಎಕ್ಸಾಮ್ಸಲ್ಲೂ ಕೂಡ 384ರಲ್ಲಿ 1158 ಜನ ಏನು ಒಂದು ಇಂಟರ್ವ್ಯೂ ಹೋಗಿದ್ದಾರೆ. ಮೋರ್ ದೆನ್ 300 ಕ್ಯಾಂಡಿಡೇಟ್ಸು ಡೀಲ್ ಆಗಿರೋಂಥದ್ದು. ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸೆಲೆಕ್ಟ್ ಆಗೋಂಥದ್ದು. 16 ಜನ ಮೆಂಬರಲ್ಲಿ ಸುಮಾರು 14ರಿಂದ 15 ಜನ ಮೆಂಬರ್ಸು ಹೊಸ ಫೋನ್ ಯೂಸ್ ಮಾಡಿಕೊಂಡು ಬರೀ ಕ್ಯಾಂಡಿಡೇಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡ್ಬೋದು. ಇದರಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ. ಆದರೆ ಇಲ್ಲಿವರೆಗೂ ಅವ್ರ ಮೇಲೆ FIR ಆಗಿಲ್ಲ, ಅವ್ರ ಮೇಲೆ ತನಿಖೆ ಆಗಿಲ್ಲ, ಅವ್ರನ್ನ ಜೈಲಿಗೆ ಕಳ್ಸೋಂಥ ಕೆಲಸ ಆಗಿಲ್ಲ. ಇವರು ಏನು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿದ್ರಲ್ಲ, ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟು, ಇಲ್ಲಿವರೆಗೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಒಬ್ಬರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ. ಅದರಲ್ಲಿ 10 years ಪನಿಷ್ಮೆಂಟ್ ಇದೆ, 10 years ಜೈಲು, 10 crores ಪೆನಾಲ್ಟಿ ಇದೆ. ಯಾರಿಗೆ ಹಾಕಿದ್ದಾರೆ? ಒಬ್ರಿಗೂ ಹಾಕಿಲ್ಲ. ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅಕ್ರಮ ಆಗಿದೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಆಗಿದೆ. ಇದನ್ನು ಸರ್ಕಾರ ಈ ಕೂಡಲೇ KPSC ನಡೆಸಿರೋಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ BBMP AE, WRD AE, ADLR ಪೋಸ್ಟು, ವೆಟರ್ನರಿ ಆಫೀಸರ್ ನೋಡ್ಬೋದು ನೀವು, ಗ್ರೂಪ್ B ಆಫೀಸರ್ಸು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು, AEE, AE, JE ಪ್ರತಿಯೊಂದು ಎಕ್ಸಾಮ್ಸಲ್ಲೂ KPSC ನಡೆಸಿರೋಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಅಕ್ರಮ, ಬರೀ ಕರಪ್ಷನ್ನು. ಇದನ್ನು ಸರ್ಕಾರ CBI ತನಿಖೆ ಕೊಡೋ ತನಕ ನಾವು ಹೋರಾಟ ಮುಂದುವರಿಯುತ್ತೆ. ಅಧಿಕಾರಿಗಳು ಒಂದು ಅಮಾನತಾಗಿರೋದು ಏನಾದರೂ ಒಂದು ಕ್ರಮಗಳು ಆಗಿದೆ? ನೀವು ಈಗ CBI ತನಿಖೆ ಆಗ್ರಹಿಸ್ತಿದ್ದೀರಿ, ಈಗ CID ತನಿಖೆ ಕೊಟ್ಟಿದ್ದಾರೆ, ಏನಾದರೂ ಅಮಾನತ್ ಮಾಡುವ ಕ್ರಮ ಸರ್ಕಾರ ಕೈಗೊಂಡಿದೆ? ಸರ್, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾರಿಗೆ? ಚೇರ್ಮನ್ಗೆ. ಆ ಮೆಂಬರು ಕೂಡ 16 ಜನ ಮೆಂಬರ್ನು ಕೂಡ ರಾಜೀನಾಮೆ ಕೊಟ್ಟು ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು. ಅವ್ರಿಗೆ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಬೇಕು. ಅಷ್ಟು ಜನ ಸರ್, ಎಲ್ಲರೂ ಭ್ರಷ್ಟರೇ. ಎಲ್ಲರೂ ಜಾತಿಗೆ ಒಂದೊಂದು ಮೆಂಬರ್ ಇದ್ದಾರೆ KPSCಯಲ್ಲಿ. ಜಾತಿಗೆ ಒಂದೊಂದು ಮೆಂಬರು, ಒಬ್ಬೊಬ್ರು 10, 15, 20 ಕೋಟಿ ದುಡ್ಡು ಕೊಟ್ಬಿಟ್ಟು ಬರೋದು. ಇಲ್ಲಿ ಕೆಲಸ ಅಂದರೆ ಬೇಕಾದಂಥವ್ರಿಗೆ ದುಡ್ಡು ಕೊಟ್ಟವ್ರಿಗೆ ಕೆಲಸ ಕೊಡೋವಂಥದ್ದು.
ಆ ಕೆಲಸ ಆದರೆ ಯಾಕೆ ಅಪ್ಲಿಕೇಶನ್ ಹಾಕಬೇಕು, ಯಾಕೆ ಎಕ್ಸಾಮ್ ಬರೀಬೇಕು, ಯಾಕೆ ಬರೀಬೇಕು ಸರ್? ಎಲೆಕ್ಷನ್ ಟೈಮಲ್ಲಿ ಯಾವುದಾದ್ರೂ ಒಂದು ಬೂತಲ್ಲಿ ಒಂದಷ್ಟು ಜನ ಎಲೆಕ್ಷನ್ ವೋಟ್ ಹಾಕಿಲ್ಲ ಅಂತಂದರೆ ಎಲೆಕ್ಷನ್ ಮಾಡ್ತಾರಲ್ಲಿ. ಇವತ್ತು ಲಕ್ಷಾಂತರ ಜನ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ವರ್ಷಾನುಗಟ್ಟಲೆ ಓದ್ಕೊಂಡು ಎಕ್ಸಾಮ್ ಬರೆದು ಲಿಸ್ಟಿಗೆ ಬರಬೇಕಂತಂದರೆ ಇಲ್ಲಿ ಕೋಟಿ ದುಡ್ಡು ಕೊಟ್ಟು ಹೋಗ್ಬೇಕು. ಎಕ್ಸಾಮ್ ಯಾಕೆ ಬರೀಬೇಕು? ಇದಕ್ಕೆ ಯಾಕೆ ಬರೀಬೇಕು ನೀವು ಹೇಳಿ ಸರ್? ಇದನ್ನ CBI ತನಿಖೆ ಕೊಡೋ ತನಕ ಹೋರಾಟ ಮಾಡ್ತೀವಿ ಸರ್. ಈ ಬಗ್ಗೆ ಏನಾದರೂ ಕೋರ್ಟ್ಗೆ ಹೋಗ್ತೀರಾ ಸರ್? ಕೋರ್ಟ್ಗೆ ಆಲ್ರೆಡಿ ಇದೆ ಸರ್. ಈಗ 8ನೇ ತಾರೀಕು ಅಂದರೆ 7ನೇ ತಾರೀಕು ಶುಕ್ರವಾರ ಕೋರ್ಟಲ್ಲಿ ಕೇಸ್ ಇದೆ. ಅಲ್ಲೂ ಕೂಡ ನಾವು ಅದನ್ನು ಇದು ಮಾಡ್ತೀವಿ. FIR ಅಂದರೆ CBI ತನಿಖೆ ಕೊಡಬೇಕಂತಾನೆ ಇದು ಮಾಡ್ತೀವಿ. ನಮ್ಮ ಹೆಸರು? ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ.